ಎಂಇಎಸ್ ಪುಂಡರ ಅಟ್ಟಹಾಸದ ಕಡಿವಾಣಕ್ಕಾಗಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ಕೊಟ್ಟಿದ್ದ ಈ ಬಂದ್ ವಾಟಾಳ್ ಹೋರಾಟದ ಇತಿಹಾಸದಲ್ಲೇ ಎಂದೂ ಮರೆಯದ ಬಂದ್ ಎಂದು ಸಾಬೀತಾಗಿದೆ. ಯಾಕೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ವಾಟಾಳ್ ನೇತೃತ್ವದ ಅಖಂಡ ಕರ್ನಾಟಕ ಬಂದ್ ಠೋಸ್. ಬಹುತೇಕ ಯಥಾಸ್ಥಿತಿಯಲ್ಲಿತ್ತು ರಾಜಧಾನಿ ಬೆಂಗಳೂರು. ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿ ಪುಂಡರಿಂದ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾ ಇದೆ. ಆಗಾಗ ಎಂಇಎಸ್ ಪುಂಡರಿಂದಲೂ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾನೆ ಇವೆ. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕಂತ ಸರ್ಕಾರವನ್ನ ಎಚ್ಚರಿಸುವ ಸಲುವಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಬಂದ್ ಬಾಂಧವ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ಕೊಟ್ಟಿದ್ದ ಬಂದ್ ಬೆಳಗ್ಗಿನಿಂದಲೂ 10% ಬೆಂಬಲ ಸಿಕ್ಕಿರಲಿಲ್ಲ. ಬಂದ್ ಅಂತ ಬಂದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಮೆಜೆಸ್ಟಿಕ್ ಮೈನ್ ಅಟ್ರಾಕ್ಷನ್ ಅದೊಂದು ನಿಲ್ದಾಣ ಬಂದ್ ಆದ್ರೆ ಸಾಕು, ಇಡೀ ರಾಜ್ಯದ ಚಿತ್ರಣವೇ ಬದಲಾಗಿ ಬಿಡುತ್ತೆ. ಪ್ರತಿ ಬಾರಿಯೂ ಬಂದ್ ಅಂತ ಆಚರಣೆ ಆದ್ರೆ ಮೆಜೆಸ್ಟಿಕ್ ಖಾಲಿ ಹೊಡೆಯುತ್ತೆ. ಆದ್ರೆ ಈ ಬಾರಿ ಕರೆ ಕೊಟ್ಟಿದ್ದ ಬಂದ್ ಎಫೆಕ್ಟ್ ಮೆಜೆಸ್ಟಿಕ್ಗೆ ತಟ್ಟಲೇ ಇಲ್ಲ. ಮುಂಜಾನೆ 5 ಗಂಟೆಯಿಂದಲೇ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿದ್ವು. ಬಂದಂತ ಪ್ರಯಾಣಿಕರನ್ನ ಹೊತ್ತು ಸಾಗಾಟ ಮಾಡಿದ್ವು. ಮಧ್ಯಾಹ್ನ ಆದ್ರೂ ಬಂದ್ ವಾತಾವರಣ ಮಾತ್ರ ಕಿಂಚಿತ್ತೂ ಕಾಣ್ಲೇ ಇಲ್ಲ. ನಾಲ್ಕು ಗಂಟೆಯಷ್ಟೇ ಬಂದ್ಗೆ ಬೆಂಬಲ ಸೂಚಿಸಿದ ಮಾಲ್ಗಳು. ನೈತಿಕ ಬೆಂಬಲದಲ್ಲಿ ಹಾರಾಡಿದ ಕರ್ನಾಟಕ ಬಾವುಟ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕರೆ ಕೊಟ್ಟಿದ್ದ ಬಂದ್ ಬೆಳಗ್ಗೆಯಿಂದ ಸಾಮಾನ್ಯವಾಗಿತ್ತು. ಆಟೋ, ಓಲಾ, ಊಬರ್, ಸಿಟಿ ಟ್ಯಾಕ್ಸಿ ಸೇರಿ ಬೆಂಗಳೂರಿನ ಬಹುತೇಕ ಮಾಲ್ಗಳು ಓಪನ್ ಆಗಿತ್ತು. ಮಲ್ಲೇಶ್ವರದ ಮಂತ್ರಿ ಮಾಲ್ ಹೊರತುಪಡಿಸಿ ಇನ್ನುಳಿದಂತೆ ಲೂಲು ಮಾಲ್, ಜಿಟಿ ಮಾಲ್, ಫೋರಂ ಮಾಲ್, ಗೋಪಾಲನ್ ಮಾಲ್ ಸೇರಿ ಎಲ್ಲ ಮಾಲ್ಗಳು ಎಂದಿನಂತೆ ತೆರೆದು ಗ್ರಾಹಕರನ್ನ ಕೈ ಬೀಸಿ ಕರೆದ್ವು. ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ ಪುಂಡರಿಗೆ ತಿಥಿ. ಎಂಇಎಸ್ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ ಮಾಡಲಾಗಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ಎಂಇಎಸ್ ಪುಂಡರಿಗೆ ತಿಥಿ ಮಾಡುವ ಮೂಲಕ ಹೋರಾಟ ನಡೆಸಿದ್ರು. ಕನ್ನಡಿಗರ ವಿಜಯ ಸೇನೆಯಿಂದ ತಿಥಿ ಮಾಡಿ ಆಕ್ರೋಶವನ್ನು ಹೊರಹಾಕಿ ಎಂಇಎಸ್ ಬ್ಯಾನ್ ಮಾಡುವಂತೆ ಒತ್ತಾಯಿಸಿದ್ರು. ಒಟ್ನಲ್ಲಿ ವಾಟಾಳ್ ನಾಗರಾಜ್ ಅವರ ಇತಿಹಾಸದಲ್ಲೇ ಇಂತಹ ಬಂದ್ ಎಂದೂ ಕಾಣಿರ್ಲಿಕ್ಕಿಲ್ಲ ಅನ್ಸುತ್ತೆ. ಕೇವಲ ನೈತಿಕ ಬೆಂಬಲ ಅಂತಲೇ ಜೊತೆಗಿದ್ದ ಸಂಘಟನೆಗಳೆಲ್ಲವೂ ಉಲ್ಟಾ ಹೊಡೆದಿವೆ. ಇದೇ ಕಾರಣಕ್ಕೆ ಇಂದು ಕರೆ ಕೊಟ್ಟಿದ್ದ ಬಂದ್ ಸಂಪೂರ್ಣ ವಿಫಲ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ. ಸತತ 27 ದಿನಗಳಿಂದ ಬಂದ್ಗಾಗಿ ಹೋರಾಡಿದ ವಾಟಾಳ್ ನೀರವ ಮೌನ ವಹಿಸಿದ್ದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.